ಧನ್ಯವಾದ. ಇನ್ನು ದರ್ಶನ್ ವೈದ್ಯಕೀಯ ಮಧ್ಯಂತರ ಬೇಲ್ ಅವಧಿ ಇನ್ನು 8 ದಿನದಲ್ಲಿ ಅಂತ್ಯವಾಗ್ಬಿಡುತ್ತೆ. ಅದಾದ್ಮೇಲೆ ಆರೋಪಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಅಥವಾ ಬಳ್ಳಾರಿ ಜೈಲಿಗೆ ವಾಪಸ್ ಆಗ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಂಟು ದಿನದಲ್ಲಿ ಮಧ್ಯಂತರ ಬೇಲ್ ಅವಧಿ ಅಂತ್ಯ. ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ದರ್ಶನ್? ಮಧ್ಯಂತರ ಬೇಲ್ ಮೇಲೆ ಹೊರಗಿರುವ ದರ್ಶನ್ 4 ವಾರಗಳಿಂದ ಫಿಸಿಯೋಥೆರಪಿ ಮಾಡಿಸಿಕೊಳ್ತಿದ್ದಾನೆ. ಆದ್ರೆ ಆರೋಪಿಗೆ ಸರ್ಜರಿ ಯಾವಾಗ ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಮುಂದುವರೆದಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ ಸರ್ಜರಿ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. 2-3 ದಿನದಲ್ಲಿ ದರ್ಶನ್ಗೆ ಸರ್ಜರಿ ಮಾಡಲು ಬಿಜಿಎಸ್ ವೈದ್ಯರು ಸಿದ್ಧವಾಗಿರುವ ಮಾಹಿತಿ ಲಭ್ಯವಾಗಿದೆ. ಸರ್ಜರಿ ಬೇಡ ಬೇಡ ಅಂತಿದ್ದ ದರ್ಶನ್ ಓಕೆ ಅಂದಿದ್ದು ಯಾಕೆ? ಗೊಂದಲದಲ್ಲಿದ್ದ ದರ್ಶನ್ ಮನವೊಲಿಕೆ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆಯೂ ಎದ್ದಿದೆ. ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಮನವೊಲಿಸಿದ ನಂತರ ದರ್ಶನ್ ಸರ್ಜರಿಗೆ ಒಪ್ಪಿದ್ದಾರೆಂಬ ಮಾಹಿತಿ ಸಿಕ್ಕಿದೆ. ಆರೋಪಿಯ ಎಲ್ಲ ಆತಂಕ ನಿವಾರಿಸಿ ಸರ್ಜರಿ ಬಗ್ಗೆ ಪೂರ್ಣ ಮನವರಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ದರ್ಶನ್ ಸರ್ಜರಿಗೆ ಒಪ್ಪಿದ್ದೇಕೆ? ಸರ್ಜರಿ ಅವಶ್ಯಕ ಅಂತ ಹೇಳಿದ್ರು ದರ್ಶನ್ ಹಿಂದೇಟು ಹಾಕಿದ್ರು. ಅತ್ತ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳದ್ದನ್ನೇ ಅಸ್ತ್ರ ಮಾಡಿಟ್ಟುಕೊಂಡಿರುವ ಪ್ರಾಸಿಕ್ಯೂಷನ್. ಫಿಸಿಯೋಥೆರಪಿ ಅಂತಿಮ ಚಿಕಿತ್ಸೆ ಅಲ್ಲ ಎಂದಿರುವ ವೈದ್ಯರು ಸರ್ಜರಿ ಆಗಿಲ್ಲ ಅಂತ ಮತ್ತೆ ಬಳ್ಳಾರಿ ಜೈಲಿಗೆ ಕಳುಹಿಸಿದ್ರೆ ಎಂಬ ಆತಂಕವಿದೆ. ಜೈಲಿಗೆ ಹೋದ ನಂತರ ಮತ್ತೆ ನೋವು ಹೆಚ್ಚಾದ್ರೆ ಎಂಬ ಭಯವೂ ಕಾಡ್ತಿದೆ. ಸರ್ಜರಿ ನಂತರ ಹಲವು ತಿಂಗಳು ಬೆಡ್ ರೆಸ್ಟ್ ಬೇಕು. ಆಗ ರೆಗ್ಯುಲರ್ ಬೇಲ್ ರಿಜೆಕ್ಟ್ ಆದರೂ ಕೂಡ ಮೆಡಿಕಲ್ ಬೇಲ್ ಮುಂದುವರಿಯುವ ಸಾಧ್ಯತೆ ಇದೆ. ಸರ್ಜರಿಯಿಂದ ಯಾವ ಸಮಸ್ಯೆ ಆಗಲ್ಲ ಅಂತ ವೈದ್ಯರು ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಜರಿಗೆ ದರ್ಶನ್ ಒಪ್ಪಿಗೆ ನೀಡಿರುವ ಸಾಧ್ಯತೆ ಇದೆ. ಅಕ್ಟೋಬರ್ 30ರಂದು ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು. ಒಟ್ಟು 42 ದಿನಗಳ ಜಾಮೀನಿನಲ್ಲಿ ಈಗಾಗಲೇ 34 ದಿನಗಳಾಗಿವೆ. ಇನ್ನು 8 ದಿನ ಮಾತ್ರ ಬಾಕಿ ಇದೆ. ದರ್ಶನ್ ಮುಂದಿನ ಹೆಜ್ಜೆ ಏನೆಂಬುದೇ ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧನ್ಯವಾದ. ಇನ್ನು ದರ್ಶನ್ ವೈದ್ಯಕೀಯ ಮಧ್ಯಂತರ ಬೇಲ್ ಅವಧಿ ಇನ್ನು 8 ದಿನದಲ್ಲಿ ಅಂತ್ಯವಾಗ್ಬಿಡುತ್ತೆ. ಅದಾದ್ಮೇಲೆ ಆರೋಪಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಅಥವಾ ಬಳ್ಳಾರಿ ಜೈಲಿಗೆ ವಾಪಸ್ ಆಗ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಂಟು ದಿನದಲ್ಲಿ ಮಧ್ಯಂತರ ಬೇಲ್ ಅವಧಿ ಅಂತ್ಯ. ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ದರ್ಶನ್? ಮಧ್ಯಂತರ ಬೇಲ್ ಮೇಲೆ ಹೊರಗಿರುವ ದರ್ಶನ್ 4 ವಾರಗಳಿಂದ ಫಿಸಿಯೋಥೆರಪಿ ಮಾಡಿಸಿಕೊಳ್ತಿದ್ದಾನೆ. ಆದ್ರೆ ಆರೋಪಿಗೆ ಸರ್ಜರಿ ಯಾವಾಗ ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಮುಂದುವರೆದಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ ಸರ್ಜರಿ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. 2-3 ದಿನದಲ್ಲಿ ದರ್ಶನ್ಗೆ ಸರ್ಜರಿ ಮಾಡಲು ಬಿಜಿಎಸ್ ವೈದ್ಯರು ಸಿದ್ಧವಾಗಿರುವ ಮಾಹಿತಿ ಲಭ್ಯವಾಗಿದೆ. ಸರ್ಜರಿ ಬೇಡ ಬೇಡ ಅಂತಿದ್ದ ದರ್ಶನ್ ಓಕೆ ಅಂದಿದ್ದು ಯಾಕೆ? ಗೊಂದಲದಲ್ಲಿದ್ದ ದರ್ಶನ್ ಮನವೊಲಿಕೆ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆಯೂ ಎದ್ದಿದೆ. ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಮನವೊಲಿಸಿದ ನಂತರ ದರ್ಶನ್ ಸರ್ಜರಿಗೆ ಒಪ್ಪಿದ್ದಾರೆಂಬ ಮಾಹಿತಿ ಸಿಕ್ಕಿದೆ. ಆರೋಪಿಯ ಎಲ್ಲ ಆತಂಕ ನಿವಾರಿಸಿ ಸರ್ಜರಿ ಬಗ್ಗೆ ಪೂರ್ಣ ಮನವರಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ದರ್ಶನ್ ಸರ್ಜರಿಗೆ ಒಪ್ಪಿದ್ದೇಕೆ? ಸರ್ಜರಿ ಅವಶ್ಯಕ ಅಂತ ಹೇಳಿದ್ರು ದರ್ಶನ್ ಹಿಂದೇಟು ಹಾಕಿದ್ರು. ಅತ್ತ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳದ್ದನ್ನೇ ಅಸ್ತ್ರ ಮಾಡಿಟ್ಟುಕೊಂಡಿರುವ ಪ್ರಾಸಿಕ್ಯೂಷನ್. ಫಿಸಿಯೋಥೆರಪಿ ಅಂತಿಮ ಚಿಕಿತ್ಸೆ ಅಲ್ಲ ಎಂದಿರುವ ವೈದ್ಯರು ಸರ್ಜರಿ ಆಗಿಲ್ಲ ಅಂತ ಮತ್ತೆ ಬಳ್ಳಾರಿ ಜೈಲಿಗೆ ಕಳುಹಿಸಿದ್ರೆ ಎಂಬ ಆತಂಕವಿದೆ. ಜೈಲಿಗೆ ಹೋದ ನಂತರ ಮತ್ತೆ ನೋವು ಹೆಚ್ಚಾದ್ರೆ ಎಂಬ ಭಯವೂ ಕಾಡ್ತಿದೆ. ಸರ್ಜರಿ ನಂತರ ಹಲವು ತಿಂಗಳು ಬೆಡ್ ರೆಸ್ಟ್ ಬೇಕು. ಆಗ ರೆಗ್ಯುಲರ್ ಬೇಲ್ ರಿಜೆಕ್ಟ್ ಆದರೂ ಕೂಡ ಮೆಡಿಕಲ್ ಬೇಲ್ ಮುಂದುವರಿಯುವ ಸಾಧ್ಯತೆ ಇದೆ. ಸರ್ಜರಿಯಿಂದ ಯಾವ ಸಮಸ್ಯೆ ಆಗಲ್ಲ ಅಂತ ವೈದ್ಯರು ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಜರಿಗೆ ದರ್ಶನ್ ಒಪ್ಪಿಗೆ ನೀಡಿರುವ ಸಾಧ್ಯತೆ ಇದೆ. ಅಕ್ಟೋಬರ್ 30ರಂದು ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು. ಒಟ್ಟು 42 ದಿನಗಳ ಜಾಮೀನಿನಲ್ಲಿ ಈಗಾಗಲೇ 34 ದಿನಗಳಾಗಿವೆ. ಇನ್ನು 8 ದಿನ ಮಾತ್ರ ಬಾಕಿ ಇದೆ. ದರ್ಶನ್ ಮುಂದಿನ ಹೆಜ್ಜೆ ಏನೆಂಬುದೇ ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧನ್ಯವಾದ. ಇನ್ನು ದರ್ಶನ್ ವೈದ್ಯಕೀಯ ಮಧ್ಯಂತರ ಬೇಲ್ ಅವಧಿ ಇನ್ನು 8 ದಿನದಲ್ಲಿ ಅಂತ್ಯವಾಗ್ಬಿಡುತ್ತೆ. ಅದಾದ್ಮೇಲೆ ಆರೋಪಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಅಥವಾ ಬಳ್ಳಾರಿ ಜೈಲಿಗೆ ವಾಪಸ್ ಆಗ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
8 ದಿನದಲ್ಲಿ ಮಧ್ಯಂತರ ಬೇಲ್ ಅವಧಿ ಅಂತ್ಯ. ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ದರ್ಶನ್? ಮಧ್ಯಂತರ ಬೇಲ್ ಮೇಲೆ ಹೊರಗಿರುವ ದರ್ಶನ್ 4 ವಾರಗಳಿಂದ ಫಿಸಿಯೋಥೆರಪಿ ಮಾಡಿಸಿಕೊಳ್ತಿದ್ದಾನೆ. ಆದ್ರೆ ಆರೋಪಿಗೆ ಸರ್ಜರಿ ಯಾವಾಗ ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಮುಂದುವರೆದಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ ಸರ್ಜರಿ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. 2-3 ದಿನದಲ್ಲಿ ದರ್ಶನ್ಗೆ ಸರ್ಜರಿ ಮಾಡಲು ಬಿಜಿಎಸ್ ವೈದ್ಯರು ಸಿದ್ಧವಾಗಿರುವ ಮಾಹಿತಿ ಲಭ್ಯವಾಗಿದೆ. ಸರ್ಜರಿ ಬೇಡ ಅಂತಿದ್ದ ದರ್ಶನ್ ಓಕೆ ಅಂದಿದ್ದು ಯಾಕೆ? ಗೊಂದಲದಲ್ಲಿದ್ದ ದರ್ಶನ್ ಮನವೊಲಿಕೆ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆಯೂ ಎದ್ದಿದೆ. ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಮನವೊಲಿಸಿದ ನಂತರ ದರ್ಶನ್ ಸರ್ಜರಿಗೆ ಒಪ್ಪಿದ್ದಾರೆಂಬ ಮಾಹಿತಿ ಸಿಕ್ಕಿದೆ. ಆರೋಪಿಯ ಎಲ್ಲ ಆತಂಕ ನಿವಾರಿಸಿ ಸರ್ಜರಿ ಬಗ್ಗೆ ಪೂರ್ಣ ಮನವರಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ದರ್ಶನ್ ಸರ್ಜರಿಗೆ ಒಪ್ಪಿದ್ದೇಕೆ? ಸರ್ಜರಿ ಅವಶ್ಯಕ ಅಂತ ಹೇಳಿದ್ರು ದರ್ಶನ್ ಹಿಂದೇಟು ಹಾಕಿದ್ರು. ಅತ್ತ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳದ್ದನ್ನೇ ಅಸ್ತ್ರ ಮಾಡಿಟ್ಟುಕೊಂಡಿರುವ ಪ್ರಾಸಿಕ್ಯೂಷನ್. ಫಿಸಿಯೋಥೆರಪಿ ಅಂತಿಮ ಚಿಕಿತ್ಸೆ ಅಲ್ಲ ಎಂದಿರುವ ವೈದ್ಯರು ಸರ್ಜರಿ ಆಗಿಲ್ಲ ಅಂತ ಮತ್ತೆ ಬಳ್ಳಾರಿ ಜೈಲಿಗೆ ಕಳುಹಿಸಿದ್ರೆ ಎಂಬ ಆತಂಕವಿದೆ. ಜೈಲಿಗೆ ಹೋದ ನಂತರ ಮತ್ತೆ ನೋವು ಹೆಚ್ಚಾದ್ರೆ ಎಂಬ ಭಯವೂ ಕಾಡ್ತಿದೆ. ಸರ್ಜರಿ ನಂತರ ಹಲವು ತಿಂಗಳು ಬೆಡ್ ರೆಸ್ಟ್ ಬೇಕು. ಆಗ ರೆಗ್ಯುಲರ್ ಬೇಲ್ ರಿಜೆಕ್ಟ್ ಆದರೂ ಕೂಡ ಮೆಡಿಕಲ್ ಬೇಲ್ ಮುಂದುವರಿಯುವ ಸಾಧ್ಯತೆ ಇದೆ. ಸರ್ಜರಿಯಿಂದ ಯಾವ ಸಮಸ್ಯೆ ಆಗಲ್ಲ ಅಂತ ವೈದ್ಯರು ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಜರಿಗೆ ದರ್ಶನ್ ಒಪ್ಪಿಗೆ ನೀಡಿರುವ ಸಾಧ್ಯತೆ ಇದೆ. ಅಕ್ಟೋಬರ್ 30ರಂದು ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು. ಒಟ್ಟು 42 ದಿನಗಳ ಜಾಮೀನಿನಲ್ಲಿ ಈಗಾಗಲೇ 34 ದಿನಗಳಾಗಿವೆ. ಇನ್ನು 8 ದಿನ ಮಾತ್ರ ಬಾಕಿ ಇದೆ. ದರ್ಶನ್ ಮುಂದಿನ ಹೆಜ್ಜೆ ಏನೆಂಬುದೇ ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧನ್ಯವಾದ. ಇನ್ನು ದರ್ಶನ್ ವೈದ್ಯಕೀಯ ಮಧ್ಯಂತರ ಬೇಲ್ ಅವಧಿ ಇನ್ನು 8 ದಿನದಲ್ಲಿ ಅಂತ್ಯವಾಗ್ಬಿಡುತ್ತೆ. ಅದಾದ್ಮೇಲೆ ಆರೋಪಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಅಥವಾ ಬಳ್ಳಾರಿ ಜೈಲಿಗೆ ವಾಪಸ್ ಆಗ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಂಟು ದಿನದಲ್ಲಿ ಮಧ್ಯಂತರ ಬೇಲ್ ಅವಧಿ ಅಂತ್ಯ. ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ದರ್ಶನ್? ಮಧ್ಯಂತರ ಬೇಲ್ ಮೇಲೆ ಹೊರಗಿರುವ ದರ್ಶನ್ 4 ವಾರಗಳಿಂದ ಫಿಸಿಯೋಥೆರಪಿ ಮಾಡಿಸಿಕೊಳ್ತಿದ್ದಾನೆ. ಆದ್ರೆ ಆರೋಪಿಗೆ ಸರ್ಜರಿ ಯಾವಾಗ ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಮುಂದುವರೆದಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ ಸರ್ಜರಿ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. 2-3 ದಿನದಲ್ಲಿ ದರ್ಶನ್ಗೆ ಸರ್ಜರಿ ಮಾಡಲು ಬಿಜಿಎಸ್ ವೈದ್ಯರು ಸಿದ್ಧವಾಗಿರುವ ಮಾಹಿತಿ ಲಭ್ಯವಾಗಿದೆ. ಸರ್ಜರಿ ಬೇಡ ಅಂತಿದ್ದ ದರ್ಶನ್ ಓಕೆ ಅಂದಿದ್ದು ಯಾಕೆ? ಗೊಂದಲದಲ್ಲಿದ್ದ ದರ್ಶನ್ ಮನವೊಲಿಕೆ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆಯೂ ಎದ್ದಿದೆ. ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಮನವೊಲಿಸಿದ ನಂತರ ದರ್ಶನ್ ಸರ್ಜರಿಗೆ ಒಪ್ಪಿದ್ದಾರೆಂಬ ಮಾಹಿತಿ ಸಿಕ್ಕಿದೆ. ಆರೋಪಿಯ ಎಲ್ಲ ಆತಂಕ ನಿವಾರಿಸಿ ಸರ್ಜರಿ ಬಗ್ಗೆ ಪೂರ್ಣ ಮನವರಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ದರ್ಶನ್ ಸರ್ಜರಿಗೆ ಒಪ್ಪಿದ್ದೇಕೆ? ಸರ್ಜರಿ ಅವಶ್ಯಕ ಅಂತ ಹೇಳಿದ್ರು ದರ್ಶನ್ ಹಿಂದೇಟು ಹಾಕಿದ್ರು. ಅತ್ತ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳದ್ದನ್ನೇ ಅಸ್ತ್ರ ಮಾಡಿಟ್ಟುಕೊಂಡಿರುವ ಪ್ರಾಸಿಕ್ಯೂಷನ್. ಫಿಸಿಯೋಥೆರಪಿ ಅಂತಿಮ ಚಿಕಿತ್ಸೆ ಅಲ್ಲ ಎಂದಿರುವ ವೈದ್ಯರು ಸರ್ಜರಿ ಆಗಿಲ್ಲ ಅಂತ ಮತ್ತೆ ಬಳ್ಳಾರಿ ಜೈಲಿಗೆ ಕಳುಹಿಸಿದ್ರೆ ಎಂಬ ಆತಂಕವಿದೆ. ಜೈಲಿಗೆ ಹೋದ ನಂತರ ಮತ್ತೆ ನೋವು ಹೆಚ್ಚಾದ್ರೆ ಎಂಬ ಭಯವೂ ಕಾಡ್ತಿದೆ. ಸರ್ಜರಿ ನಂತರ ಹಲವು ತಿಂಗಳು ಬೆಡ್ ರೆಸ್ಟ್ ಬೇಕು. ಆಗ ರೆಗ್ಯುಲರ್ ಬೇಲ್ ರಿಜೆಕ್ಟ್ ಆದರೂ ಕೂಡ ಮೆಡಿಕಲ್ ಬೇಲ್ ಮುಂದುವರಿಯುವ ಸಾಧ್ಯತೆ ಇದೆ. ಸರ್ಜರಿಯಿಂದ ಯಾವ ಸಮಸ್ಯೆ ಆಗಲ್ಲ ಅಂತ ವೈದ್ಯರು ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಜರಿಗೆ ದರ್ಶನ್ ಒಪ್ಪಿಗೆ ನೀಡಿರುವ ಸಾಧ್ಯತೆ ಇದೆ. ಅಕ್ಟೋಬರ್ 30ರಂದು ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ.